ಕೊಳದ ತೀರದಲ್ಲಿ ಪಕ್ಷಿಗಳ ಗ್ರಾಮ. ಪಕ್ಷಿಗಳ ಊರು ಒಂದು ಕೊಳದ ಹತ್ತಿರಾನೇ ಇತ್ತು. ಆ ಕೊಳದಲ್ಲಿ ನೀರು ತುಂಬಾನು ಹೆಚ್ಚಾಗಿತ್ತು. ಆದ್ರೆ ಇವಾಗ ಬೇಸಿಗೆ ಕಾಲ ಅನ್ನೋದ್ರಿಂದ ಬೆಳಗ್ಗೆ 6 ಗಂಟೆಗೆನೆ ಬಿಸಿಲು ತುಂಬಾನೇ ಜಾಸ್ತಿ ಹೊಡಿತಾ ಇತ್ತು. ಪಾಪ ಪಕ್ಷಿಗಳಿಂದ ಆ ಬಿಸಿಲನ್ನ ಸ್ವಲ್ಪ ಕೂಡ ತಡ್ಕೊಳಕ್ಕಾಗ್ತಾನೆ ಇರ್ಲಿಲ್ಲ. ಎಲ್ರೂ ಮನೆಯೊಳಗಡೆನೇ ಇದ್ರು. ಹೀಗಿರುವಾಗ ಒಂದಿನ ಸಂಜೆ ಸಮಯ ತುನಿಗುಬ್ಬಚ್ಚಿ, ಚೋಟಿಗಿಳಿ, ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ 4 ಜನ ಮಾತಾಡ್ತಿದ್ರು. ಅಯ್ಯೋ ತುನಿ, ಇವತ್ತು ಬಿಸಿಲು ತುಂಬಾನೇ ಜಾಸ್ತಿ ಆಗಿದೆ. ತುಂಬಾನೇ ಸುಡ್ತಾ ಇದೀವಿ. ಈ ಬಿಸಿಲಲ್ಲಿ ನಮ್ಮ ಗ್ರಾಮದ ಪಕ್ಷಿಗಳೆಲ್ಲ ಪಕೋಡ ರೀತಿ ಒಣಗೋಗ್ತಾ ಇದ್ದೀವಿ. ಹೌದು ಚೋಟು, ನನಗೂ ಕೂಡ ಬಿಸಿಲು ತುಂಬಾ ಜಾಸ್ತಿ ಇದೆ. ಮನೆಯಲ್ಲಿದ್ರೆ ಸುಡ್ತಾ ಇದೆ, ಹೊರಗಡೆ ಇದ್ರೆ ಅದೂನು ಸುಡ್ತಾ ಇದೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮಮ್ಮಿ, ಹೌದು ಮಮ್ಮಿ, ಈ ಬಿಸಿಲಿಗೆ ನನ್ನಿಂದ ಹೊರಗಡೆ ನಿಲ್ಲಕ್ಕಾಗ್ತಾ ಇಲ್ಲ. ಬಿಸಿಲಲ್ಲಿ ಮೈಯೆಲ್ಲ ಉರಿತಾ ಇದೆ, ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ನನಗೆ ತಂಪಾದ ನೀರ್ ಬೇಕು, ಇಲ್ಲದಿದ್ರೆ ನನಗೆ ತಿನ್ಲಿಕ್ಕೆ ಒಂದು ಬಕೆಟ್ ಐಸ್ ಕ್ರೀಮ್ ಆದ್ರೂ ಬೇಕು. ಲೇ ಬನ್ನು, ಈ ಬಿಸಿಲಲ್ಲಿ ಐಸ್ ಕ್ರೀಮ್ ನಮಗೆ ಎಲ್ಲಿಂದನೋ ಸಿಗುತ್ತೆ. ನಾವೊಂದ್ ಕೆಲ್ಸ ಮಾಡೋಣ, ಕುಹು ಆಂಟಿ ಅವರ ಕೊಳ ಇದೆ ಅಲ್ವಾ, ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಆ ಕೊಳದಲ್ಲಿ ಈಜ್ಕೊಂಬರೋಣ. ಸದ್ಯಕ್ಕೆ ಅದೇ ಆಗೋದು. ಏ ಬುಜ್ಜಿ, ನೀನು ತುಂಬಾನೇ ಬುದ್ಧಿವಂತೆ ಕಣೆ. ಪರವಾಗಿಲ್ಲ, ನಾವು ಕೊಳದಲ್ಲಿ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಬಾಳೆಹಣ್ಣು ತಿಂದ್ರೆ ಎಷ್ಟೊಂದು ಮಜಾ ಆಗಿರುತ್ತೆ. ಸರಿ ಆಯ್ತು, ಬನ್ನಿ ಎಲ್ಲರೂ ಹೋಗೋಣ. ಕುಹು ಕೂಡ ಊರಲ್ಲಿಲ್ಲ. 1 ವಾರಗಳ ಕಾಲ ಸಂಬಂಧಿಕರ ಮನೆಗೆ ಹೋಗಿದ್ದಾಳೆ. ಹಾಗೆ ಅವರೆಲ್ಲರೂ ಕೂಡ ತುಂಬಾನೇ ಉತ್ಸಾಹದಿಂದ ಆ ಕೊಳದ ಹತ್ತಿರ ಹೋದ್ರು. ಆದ್ರೆ ಕೊಳದ ಹತ್ತಿರ ಹೋದವರಿಗೆ ಒಂದು ಆಶ್ಚರ್ಯ ಅಲ್ಲಿ ಕಾಣಿಸ್ತಿತ್ತು. ಅದೇನಂದ್ರೆ ಇವಾಗ ಕೊಳ ಓಪನ್ ಆಗಿಲ್ಲ. ಯಾಕಂದ್ರೆ ಆ ಕೊಳಕ್ಕೆ ಒಂದು ಗೇಟ್ ಹಾಕಿ ಆ ಕೊಳನ ಮುಚ್ಚಿಟ್ಟಿದ್ರು. ಆ ಕೊಳದ ಮೇಲೆ ಒಂದು ದೊಡ್ಡ ಬೋರ್ಡ್ ಕೂಡ ಇತ್ತು. ಆ ಬೋರ್ಡಲ್ಲಿ ಚಿಚುಕಾಗೆಯ ವಾಟರ್ ಪಾರ್ಕ್ ಅಂತ ದೊಡ್ಡ ಹೆಸರಲ್ಲಿ ಹಾಕಿತ್ತು. ಅದ ನೋಡಿ ಅವರೆಲ್ಲರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಆವಾಗ್ಲೇ ಆ ಗೇಟ್ ಪಕ್ಕದಲ್ಲಿ ಚಿಚುಕಾಗೆ ಒಂದು ಚೇರ್ ಅಲ್ಲಿ ಕೂತ್ಕೊಂಡಿದ್ಲು. ತಲೆಗೆ ಒಂದು ಕ್ಯಾಪ್ ಹಾಕೊಂಡು, ಕೈಯಲ್ಲಿ ಒಂದು ಕೋಲನ್ನು ಹಿಡ್ಕೊಂಡು, ಕುತ್ತಿಗೆಯಲ್ಲಿ ಒಂದು ವಾಟರ್ ಬಾಟಲ್ನ ಸಿಕ್ಕಿಸ್ಕೊಂಡಿದ್ಲು. ಪಕ್ಕದಲ್ಲೇ ಅವಳ ಮಗನಾದ ಚಿನ್ನುಕಾಗೆ ಪಾಪ ತುಂಬಾ ಅಮಾಯಕನಾಗಿ ಕೂತ್ಕೊಂಡಿದ್ದ. ಚಿಚ್ಚು, ಏನಿದೆ ಅವತಾರ? ನೀರತ್ರ ಹೋಗಕ್ಕೆ ಬಿಡದೆ ಹೀಗೆ ಗೇಟ್ ಹಾಕೊಂಡ್ ಕೂತಿದೀಯಾ? ತಲೆ ಮೇಲೆ ಹ್ಯಾಟ್ ಬೇರೆ, ಕೈಯಲ್ಲಿ ಕೋಲ್ ಬೇರೆ, ಏನ್ ನಿನ್ನ ಅವತಾರ? ಚಿಚುಕಾಗೆ ವಿಸಿಲ್ ಊದಿ, ಹಲೋ 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 ಹಲೋ, ವಾಂಗ ವಾಂಗ, ವೆಲ್ಕಮ್ ಟು ಚಿಚ್ಚು ವಾಟರ್ ಪಾರ್ಕ್. ಸಿಟಿಯಲ್ಲಿರುವ ವಾಟರ್ ಪಾರ್ಕ್ ರೀತಿ ಇಲ್ಲಿರುವ ನೀರ್ನ ನಾನು ಡಿಸೈನ್ ಮಾಡಿದೀನಿ. ಒಳಗೆ ವಾಟರ್ ಫಾಲ್ಸ್ ಇದೆ, ವಾಟರ್ ಬೋಟಿಂಗ್ ಇದೆ, ಬಫೆ ಸಿಸ್ಟಮ್ ಕೂಡ ಇದೆ. ಎಂಟ್ರಿ ಫೀಸ್ 2000 ಮಾತ್ರ. ನಿನ್ ತಲೆ, ಊರಲ್ಲಿರುವ ನೀರ್ನೆಲ್ಲ ನೀನು ಬಾಡಿಗೆಗೆ ತಗೊಂಡು ಹೀಗೆ 2000 ರೂಪಾಯಿ ಎಂಟ್ರಿ ಫೀಸ್ ಕೇಳ್ತೀಯಾ? ಇದೇನು ನಿಮ್ಮ ಅಪ್ಪಂದ? ஏ சோட்டு, இந்த இடத்த நான் முந்தா நேத்து நம்ம ஊர் தலைவரான மகிகிட்ட இந்த இடத்துக்கு காசு கொடுத்து லீஸுக்கு வாங்கியிருக்கேன். இந்த யோசனை எனக்கு எப்பத்துல இருந்தோ இருக்கு. ஆனா இப்பதான் அது வேலை செய்ய ஆரம்பிச்சிருக்கு. உள்ள போனா காசು ಕೊಡ್ತು ಪೋಂಗ. ಚಿಚ್ಚು ಆಂಟಿ, ನೀವು ಮಾಡೋದು ಸರಿ ಇಲ್ಲ. ಈ ಬಿಸಿಲು ಕಾಲದಲ್ಲಿ ನಾವು ಸ್ವಲ್ಪ ತಂಪಾಗಿರೋಣ ಅಂತ ಬಂದ್ರೆ ನಮ್ ಜೊತೆ ಹಣ ಕೇಳ್ತೀರಾ? ಕುಹು ಆಂಟಿಗೆ ಗೊತ್ತಾದ್ರೆ ಆಮೇಲೆ ಸುಮ್ನೆ ಇರೋದಿಲ್ಲ ನೋಡಿ. ಇಲ್ಲಿ ನೋಡು ಬುಜ್ಜಿ, ಕುಹು ಇವಾಗ ಊರಲ್ಲಿ ಇಲ್ಲ. ಅವಳು ಎಲ್ಲೋ ಸಂಬಂಧಿಕರ ಮನೆಗೆ ಹೊರಗಡೆ ಹೋಗಿದ್ದಾಳೆ. ಅವಳು ಬಂದ್ರು ಕೂಡ ಅವಳಿಗೂ ಇದೇ ಮಾತು ಹೇಳೋದು. ಒಳಗಡೆ ನಾನು ಎಷ್ಟೊಂದು ಡಿಸೈನ್ ಮಾಡಿದೀನಿ ಅಂತ ಗೊತ್ತಾ? ಚಿನ್ನು ತೋರ್ಸೋ ಅವ್ರಿಗೆ. ಒಳಗಡೆ ಫುಡ್ ಇದೆ ಅಂತ ಹೇಳಿದ ತಕ್ಷಣ ಬನ್ನು ತುಂಬಾನು ಖುಷಿಯಾದ. ಆಂಟಿ, ಫ್ಲೋಟಿಂಗ್ ಬಫೆ ಅಂತ ಹೇಳಿದ್ರಲ್ವಾ, ಅಂದ್ರೆ ಬೋಟಲ್ಲಿ ವಿಧ ವಿಧವಾದ ತಿನ್ನುವ ಐಟಮ್ಸ್ ಇರುತ್ತಾ? ಫ್ರೆಂಚ್ ಫ್ರೈ, ಚಾಕ್ಲೇಟ್ ಕೇಕು ಎಲ್ಲನೂ ಇರುತ್ತಾ ಆಂಟಿ? ಹಾ, ನ್ಯಾಷನಲ್ ಲೆವೆಲ್ ಅಲ್ಲ ಕಣೋ, ಇಂಟರ್ನ್ಯಾಷನಲ್ ಕುಸಿನ್ ಇದೆ ಒಳಗಡೆ ಇಟಾಲಿಯನ್, ಚೈನೀಸು, ಇಂಡಿಯನ್ ಎಲ್ಲಾನು ಇದೆ. 100 ರೂಪಾಯಿ ನೀನ್ ಕೊಟ್ರೆ ನಿನ್ನ VIP ತರ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹಾಗಂತ ಹೇಳಿದಾಗ ಬನ್ನು ಅಲ್ಲೇ ಬಿದ್ದು ಒದ್ದಾಡಕ್ ಶುರು ಮಾಡ್ದ. ಅಮ್ಮಿ, ನನಗೆ ಇವಾಗ್ಲೇ ವಾಟರ್ ಪಾರ್ಕ್ ಒಳಗೆ ಹೋಗ್ಬೇಕು. ನಾನು ಫ್ಲೋಟಿಂಗ್ ಬಫೆ ತಿನ್ಬೇಕು. ನೀವು ಆಂಟಿಗೆ 2000 ರೂಪಾಯಿ ಕೊಡಿ, ಇಲ್ಲದಿದ್ರೆ ಬಿಸಿಲಲ್ಲಿ ಇಲ್ಲೇ ಮಲ್ಕೊಂಡು ನಾನು ಕರಗಿ ಹೋಗ್ಬಿಡ್ತೀನಿ. 2000 ರೂಪಾಯಿ ಹಣ ಕೊಟ್ಬಿಟ್ಟು ಈ ನೀರೊಳಗೆ ಹೋಗ್ಬೇಕಾ? ಅದರ ಅವಶ್ಯಕತೆ ಏನೋ ಇದೆ? ಮಮ್ಮಿ, ನನಗೆ ನೀರಿನ ಅವಶ್ಯಕತೆ ಇಲ್ಲ. ನಾನು ವಾಟರ್ ಸ್ಲೈಡ್ ಫುಡ್ಡಿಗೋಸ್ಕರ ಹೋಗ್ತಾ ಇದ್ದೀನಿ. ಪ್ಲೀಸ್ ನನ್ನ ಮುದ್ದಿನ ಮಮ್ಮಿ ಎಲ್ಲ ದುಡ್ಡು ಕೊಡಿ. ಚೋಟುವಿನಿಂದ ಅವನ ಹಠನ ಸರಿ ಮಾಡಕ್ ಆಗ್ಲೇ ಇಲ್ಲ. ಬೇರೆ ದಾರಿ ಇಲ್ದೆ ಚಿಚು ಹತ್ರ 200 ರೂಪಾಯಿನ ಕೊಟ್ಟು, ಇಲ್ಲಿ ನೋಡೆ, ಒಳಗೆ ಮಾತ್ರ ಫುಡ್ ಚೆನ್ನಾಗಿರ್ಲಿಲ್ಲ. ನಿನ್ನ ಕುರ್ಚಿ ಸಮೇತ ನಿನ್ನ ಒದ್ದಾಕ್ತೀನಿ. ಹಾಗಂತ ಹೇಳಿ ಒಳಗಡೆ ಕರ್ಕೊಂಡು ಹೋದ್ಲು. ಸರಿ, ಈ ಜಿಪ್ಪಣ ಕಾಗೆಯನ್ನು ಆಮೇಲೆ ನೋಡ್ಕೋತೀನಿ. ಮೊದ್ಲು ನೀರೊಳಗೆ ಹೋಗಿ ಬರ್ತೀನಿ.
ಹಾಗೆ ಅವರು ಕೂಡ ಹಣ ಕೊಟ್ಟು ಒಳಗಡೆ ಹೋದ್ರು. ಆವಾಗ್ಲೇ ಆ ಕಡೆ ಬಂದ ಲೂಸಿ ಪಾರಿವಾಳನು ಇವ್ ಜೊತೆ ನಾವು ಕೂಡ ಖುಷಿಯಾಗಿರೋಣ ಅಂತ ಹೇಳಿ ಚಿಚು ಹತ್ರ 200 ರೂಪಾಯಿ ಕೊಟ್ಟು ಒಳಗಡೆ ಬಂದ್ಲು. ಹಾಗೆ ಒಳಗಡೆ ಬಂದವರಿಗೆ ಅಲ್ಲೊಂದು ಆಶ್ಚರ್ಯ ಕಾಯ್ತಾ ಇತ್ತು. ಅದೇನು ಅಂದ್ರೆ ವಾಟರ್ ಸ್ಲೈಡ್ ಅಂತ ಚಿಚುಕಾಗಿ ಹೇಳಿದ್ದು ಬೇರೆ ಏನೂ ಅಲ್ಲ, ಆ ಕೊಳದ ತೀರದಲ್ಲಿದ್ದ ಒಂದು ಜಾರುಬಂಡಿ. ಅಂದ್ರೆ ಅದೊಂದ್ ಕಲ್ಲು ಜಾರುಬಂಡಿ ತರ ಇತ್ತು. ಮತ್ತೆ ವೇವ್ ಪೂಲ್ ಅಂತ ಹೇಳಿದ್ದು ಬೇರೆ ಏನೂ ಅಲ್ಲ, ಆ ಜಾರುಬಂಡಿಯ ಮೇಲೆ ನಿಂತ್ಕೊಂಡು ಚಿನ್ನಕ್ಕಾಗಿ ಎಲ್ಲರ ತಲೆ ಮೇಲೂ ಕೂಡ ಬಕೆಟಿನ ನೀರ್ ತಗೊಂಡು ಉಯ್ಯೋದು. ಏನೇ ಚಿಚ್ಚು ಇದು, ಮಣ್ಣಲ್ಲಿ ಜಾರಿದ್ರೆ ಅದು ವಾಟರ್ ಸ್ಲೈಡ್ ಆಗುತ್ತಾ? ನಿನ್ ಮಗ ಬಕೆಟ್ ಅಲ್ಲಿ ನೀರ್ ಚೆಲ್ತಾ ಇದ್ರೆ ಅದು ವೇವ್ ಫೂಲ್ ಆಗುತ್ತಾ? ಇದೇನೆ ನಿನ್ನ ಕಾರ್ಪೊರೇಟ್ ನೀರು? ಅದು ಮಾತ್ರ ಅಲ್ಲ ತುನಿ, ನೀರಿನ ಪಕ್ಕದಲ್ಲಿ ಇದ್ರೇನೆ ಅದನ್ನ ವಾಟರ್ ಫಾಲ್ಸ್ ಅನ್ನೋದು. ಮಣ್ಣಿನಲ್ಲಿ ಜಾರಿದ್ರೆ ನಿಮ್ ಚರ್ಮಕ್ಕೆ ತುಂಬಾ ಒಳ್ಳೇದು, ಅದನ್ನ ಸ್ಪಾ ಅಂತಾರೆ. ಅದು ನಿಮ್ಮ ಹೆಲ್ತಿಗೂ ತುಂಬಾ ಚೆನ್ನಾಗಿರುತ್ತೆ. ಆವಾಗ ಬನ್ನು, ನನ್ನ ಬಫೆ ಎಲ್ಲಿ, ನನ್ನ ಫುಡ್ ಎಲ್ಲಿ? ಬನ್ನು ಸಂತೋಷದಿಂದ ಒಳಗಡೆ ಹೋದ. ಅಲ್ಲಿ ಒಂದು ತಾವರೆ ಎಲೆ, ಅದ್ರ ಮೇಲೆ ಸ್ವಲ್ಪ ಹಳೆ ಬಿಸ್ಕೆಟ್ಗಳನ್ನ ಚಿಚ್ಚು ಹಾಕಿಟ್ಟಿದ್ಲು. ಪಾಪ ಅದನ್ನ ನೋಡಿದ ತಕ್ಷಣ ಬನ್ನಗಿಳಿ ಅಂತ ತುಂಬಾನೇ ಅಪ್ಸೆಟ್ ಆದ. ಆಂಟಿ, ಇದೇನಂಟಿ ಪನ್ನೀರ್ ತಿಕ್ಕ ಎಲ್ಲಿ? ನನ್ನ ಚಾಕ್ಲೇಟ್ ಕೇಕ್ ಎಲ್ಲಿ ಆಂಟಿ? ಏನೋ ಮೆತ್ತಗಾಗಿರುವ 2 ಬಿಸ್ಕೆಟ್ನ ಇಟ್ಟು ಫ್ಲೋಟಿಂಗ್ ಬಫೆನಾ ಅಥವಾ ಭಿಕ್ಷುಕರ ಪ್ಲೇಟಾ? ಲೇ ಬನ್ನು, ಅದು ಸ್ಮೂತ್ ಬಿಸ್ಕೆಟ್ ಕಣೋ, ಸಿಟಿಯಿಂದ ತರಿಸಿದ್ದು. ಆ ಫ್ರೂಟ್ಸ್ ಎಲ್ಲ ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೇದ್ ಕಣೋ. ಬನ್ನು ಒಂದು ರಸ್ಕನ್ನ ಕಚ್ಚಿ ನೋಡಿ, ಏನಿದು? ಈ ರಸ್ಕು ನೀರಲ್ಲಿ ನೆಂದು ಒಳ್ಳೆ ಸ್ಪ್ರಿಂಗ್ ಆಗಿ ಇಷ್ಟು ದೂರಕ್ಕೆ ಹೋಗ್ತಾ ಇದೆ. ನಾನು 1000 ರೂಪಾಯಿ ಕೊಟ್ಟಿದ್ದಕ್ಕೆ ಇದೇನ ನನಗೆ ಫುಡ್ಡು? ಇದನ್ನ ತಿಂದ್ರೆ ನನ್ನ ಹೊಟ್ಟೆ ಹಾಳಾಗ್ಬಿಡುತ್ತೆ. ಸರಿಯಾಗಿ ಆವಾಗ್ಲೇ ಲೂಸಿ ಪಾರಿವಾಳ ಆ ಬಿಸ್ಕೆಟ್ ನೋಡ್ಕೊಂಡು ಅಲ್ಲಿಗೆ ಬಂದ್ಲು. ಏ ಕಳ್ಳಕ್ಕಾಗೆ, ನಿನ್ನೆ ರಾತ್ರಿ ನನ್ನ ಅಂಗಡಿಯಲ್ಲಿ ಬಿಸ್ಕೆಟು ರಸ್ಕು ಎಲ್ಲ ಕಳ್ಳತನವಾಗಿತ್ತು. ಕಾಣದೆ ಹೋಗಿರುವ ನನ್ನ ಬಿಸ್ಕೆಟು ರಸ್ಕ್ಗಳೆಲ್ಲ ಏನಾಯ್ತು ಅಂತ ನೋಡಿದ್ರೆ ನೀನ್ ಇದನ್ನ ತಂದು ಇಲ್ಲಿ ಫ್ಲೋಟಿಂಗ್ ಬಫೆ ಸಿಸ್ಟಮ್ ಅಂತ ಮಾರಾಟ ಮಾಡ್ತಾ ಇದ್ದೀಯಾ? ಅದು ಕೂಡ 1000 ರೂಪಾಯಿಗೆ ಮಾರಾಟ ಮಾಡ್ತಾ ಇದೀಯ. ನಿನ್ಗೆ ಎಷ್ಟು ಧೈರ್ಯ ಕಣೆ? ಚಿಚುಕಾಗಿ ಸ್ವಲ್ಪ ಎದ್ರುಕೊಂಡು, ಲೂಸಿ, ನಾನು ಏನು ಕಳ್ಳತನ ಮಾಡ್ಲಿಲ್ಲ. ನಿನ್ನೆ ರಾತ್ರಿ ಗಾಳಿಗೆ ಅವುಗಳೆಲ್ಲ ಹಾರ್ಕೊಂಬಂದು ನನ್ ಮನೇಲಿ ಬಿತ್ತು. ನಾನೇನ್ ಮಾಡೋದು? ಏ ಚಿಚ್ಚು, ಇವತ್ ನಾನ್ ನಿನ್ನ ಬಿಡೋದಿಲ್ಲ. ನಮ್ ಜೊತೆಯಿಂದ 2000 ರೂಪಾಯಿ ಕಲೆಕ್ಟ್ ಮಾಡಿ ನಮ್ನ ಮಣ್ಣು ಮುಕ್ಕಿಸ್ತೀಯ ನೀನು? ಎಲ್ರು ಚಿಚುಕಾಗಿ ಹತ್ತಿರ ಜಗಳಕ್ಕೆ ಹೋದ್ರು. ನನ್ನ ನೀರಲ್ಲಿ ನೀವೆಲ್ರು ಏನ್ ಮಾಡ್ತಾ ಇದ್ದೀರಾ? ಹಾಗಂತ ಜೋರಾಗಿ ಒಂದು ಶಬ್ದ ಕೇಳಿದಾಗ ಎಲ್ರೂ ಆಶ್ಚರ್ಯದಿಂದ ತಿರುಗಿ ನೋಡಿದ್ರು. ಆವಾಗ ಅಲ್ಲಿಗೆ ಕುಹುಬಾತು ಬರ್ತಾ ಇತ್ತು. ಚಿಚ್ಚು, ನಾನಿಲ್ಲದ ಸಮಯದಲ್ಲಿ ನೀರಿನ ಸುತ್ತ ನೀನು ಗೇಟ್ ಅನ್ನು ನಿರ್ಮಾಣ ಮಾಡಿ ವಾಟರ್ ಪಾರ್ಕ್ ಅಂತ ವ್ಯಾಪಾರ ಆರಂಭಿಸಿದೀಯಾ? ನೀನು ಎಷ್ಟು ಕಿರ್ಚಾಡಿದ್ರು ನಾನೇನು ಭಯಪಡೋದಿಲ್ಲ. ನಾನು ಮಗಿಯವ್ರ ಜೊತೆ ಅಗ್ರಿಮೆಂಟ್ ಹಾಕೊಂಡಿದೀನಿ. ತಿಂಗಳಿಡೀ ಇದು ನಂದು. ಕುಹು ಆಂಟಿ, ಇರಿ. ಚಿಚ್ಚು ಆಂಟಿ, ಆ ಅಗ್ರಿಮೆಂಟ್ ಪೇಪರ್ ಏನು ಅಂತ ನನ್ ಜೊತೆ ತೋರಿಸಿ, ನಾನ್ ಓದ್ತೀನಿ. ಚಿಚುಕಾಗಿ ಹೆಮ್ಮೆಯಿಂದ ಅವಳ ಪ್ಯಾಕೆಟ್ ಇಲ್ಲಿದ್ದ ಒಂದು ಪೇಪರ್ನ ಹೊರಗಡೆ ತೆಗೆದಿಟ್ಟು ಬುಜ್ಜಿ ಹತ್ರ ಕೊಟ್ಲು. ಬುಜ್ಜಿ ಅದನ್ನ ಓದಿ ನೋಡಿ ನಗಾಡ್ತಾ ಇದ್ಲು. ಕುಹು ಆಂಟಿ, ಇದು ಅಗ್ರಿಮೆಂಟ್ ಪೇಪರ್ ಏನು ಇಲ್ಲ, ಹಳೆ ನ್ಯೂಸ್ ಪೇಪರ್ ಅಲ್ಲಿ ಬರುವಂತಹ ಪಾಂಪ್ಲೆಟ್. ಈ ಚಿಚ್ಚು ಆಂಟಿ ಏನೋ ಸುಮ್ನೆ ಬರ್ಕೊಂಡು ಕೆಳಗೆ ಏನೋ ಸೈನು ಅಂತ ಏನೋ ಗೀಚಿದ್ದಾರೆ. ಇದ್ರಲ್ಲಿ ಏನು ಇಲ್ಲ, ಅವ್ರು ನಮ್ನ ಯಾಮರ್ಸ್ಬಿಟ್ಟಿದ್ದಾರೆ. ಆವಾಗ ಕುಹು ತುಂಬಾ ಕೋಪದಿಂದ, ಕಳ್ಳಕ್ಕಾಗೆ ಅಗ್ರಿಮೆಂಟ್ ಅಂತ ಮೋಸ ಮಾಡಿದ್ ಮಾತ್ರ ಅಲ್ಲದೆ ನನ್ನ ಫ್ರೆಂಡ್ಸ್ ಕೈಯಲ್ಲಿ ಹಣನ ವಸೂಲ್ ಮಾಡ್ತೀಯ, ನಿನ್ನ ಏನ್ ಮಾಡ್ತೀನಿ ನೋಡು. ಚಿಚುಕಾಗೆ ಮುಖದಲ್ಲಿ ಸ್ವಲ್ಪ ಭಯ ಕಾಣಿಸ್ತು. ಆವಾಗ ಬುಜ್ಜಿಗು ಬಚ್ಚಿ ಮೆಲ್ಲೆ ಹೋಗಿ ಕುಹು ಬಾತುವಿನ ಕಿವಿಯಲ್ಲೇನೋ ಹೇಳಿದ್ಲು. ಆವಾಗ ಕುಹು ನಗುತ್ತಾ, ಸೂಪರ್ ಐಡಿಯಾ ಬುಜ್ಜಿ, ಹಾಗೇನೆ ಮಾಡೋಣ. ಬುಜ್ಜಿ ಕೊಟ್ಟ ಪ್ಲಾನ್ ಪ್ರಕಾರ ಮಹಿಹದ್ದು ಹಾಗೂ ಕುಹುಬಾತು ಇಬ್ರು ತಕ್ಷಣ ಅಡವಿಗೆ ಹೋಗಿ ಒಂದು ಬಿದಿರಿನ ಕೊಂಬೆಯನ್ನ ಕಡ್ಕೊಂಡ್ ಬಂದು ಅದರಲ್ಲಿ ಅವರು ಮೊಸಳೆಯ ತರ ಒಂದು ಆಕಾರನ ರೆಡಿ ಮಾಡಿ ಅದ್ರ ಮೇಲೆ 2 ಕಣ್ಣುಗಳನ್ನ ಇಟ್ರು. ಅದ್ ನೋಡಕ್ಕೆ ಮೊಸಳೆ ತರಾನೇ ಇತ್ತು. ಹೀಗಿರುವಾಗ ಇನ್ನೊಂದ್ ಕಡೆ ಚಿಚುಕಾಗಿ ತಾವರೆ ಎಲೆಯ ಮೇಲೆ ಕೂತ್ಕೊಂಡು ಆ ಹಣದ ಪೆಟ್ಟಿಗೆನ ಅವಳ ಹತ್ರನೇ ಇಟ್ಕೊಂಡು ಜ್ಯೂಸ್ ಕುಡ್ಕೊಂಡು ಸ್ಟೈಲ್ ಆಗಿ ಇದ್ಲು. ಆವಾಗ ಕುಹುಬಾತು ನೀರಿನ ಒಳಗಡೆ ಇಳಿದು ಆ ಮೊಸಳೆಯ ತರ ಅವರು ರೆಡಿ ಮಾಡಿದ ಆ ಆಕಾರನ ನೀರೊಳಗಡೆಯಿಂದ ಕುಹುಬಾತು ಚಿಚುವಿನ ಹತ್ತಿರ ತಗೊಂಡ್ ಬರ್ತಾ ಇದ್ಲು. ಇದನ್ನ ದಡದಲ್ಲಿ ಇದ್ದವರು ಎಲ್ರು ನೋಡಿ ಜೋರಾಗಿ ಕಿಚ್ಚಾಡ್ತಾ ಇದ್ರು. ಚಿಚ್ಚು, ನಿನ್ನ ಹತ್ರ ನೋಡೆ ದೊಡ್ಡ ಮೊಸಳೆ ಬರ್ತಾ ಇದೆ, ಅದು ನಿನ್ನ ತಿನ್ಲಿಕ್ಕೇನೆ ಬರ್ತಾ ಇದೆ. ಅವ್ರು ಕಿಚ್ಚಾಡುವ ಶಬ್ದ ಕೇಳಿ ಚಿಚುಕಾಗಿ ಹಿಂದೆ ತಿರುಗಿ ನೋಡಿದಾಗ ಅವ್ರೆಲ್ರೂ ಸೇರಿ ತಯಾರು ಮಾಡಿದ ಮೊಸಳೆ ತರುವ ಇರೋ ಆಕಾರ ಅವಳ ಹತ್ರ ಬರ್ತಾ ಇದ್ದಿದ್ದನ್ನ ನೋಡಿ ಅವಳು ಅದು ನಿಜವಾದ ಮೊಸಳೆ ಅಂತಾನೆ ನಂಬಿಬಿಟ್ಲು. ಅಯ್ಯಯ್ಯೋ, ನನ್ನ ಯಾರಾದ್ರೂ ಕಾಪಾಡಿ. ಮೊಸಳೆ ನನ್ನ ತಿನ್ಬೇಡ, ನನ್ನ ಮಾಂಸ ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ನನಗೆ ವಯಸ್ಸಾಗ್ಬಿಟ್ಟಿದೆ, ಅದರಿಂದ ನನ್ನ ಮಾಂಸ ಚೆನ್ನಾಗಿರೋದಿಲ್ಲ, ಬರ್ಬೇಡ.
ಬನ್ನಗಿಳಿ ನಗುತ್ತಾ, ಆಂಟಿ, ಇವತ್ತು ಆ ಮೊಸಳೆಗೆ ಚಿಕನ್ ಬಿರಿಯಾನಿ ಬೇಕಂತೆ, ಅದಕ್ಕೆ ನಿಮ್ನ ತಿಂದೇ ತಿನ್ನುತ್ತೆ ಅಂತೆ. ಇವತ್ತು ಅದರ ಬಾಯಿಗೆ ನೀವು ಊಟ ಆಗ್ತಾ ಇದ್ದೀರಾ. ಚಿಚುಕಾಗೆ ಭಯದಲ್ಲಿ ಅಳುತ್ತಾ ಅವಳ ಹತ್ರ ಇರುವ ಹಣದ ಪೆಟ್ಟಿಗೆನ ದೂರ ಬಿಸಾಕದ್ಲು. ಮೊಸಳೆಯವರೇ, ತಗೊಳ್ಳಿ, ಇದು ನನ್ನ ಕ್ಯಾಶ್ ಬ್ಯಾಗು. ಇದರಲ್ಲಿ ಈ ಪಕ್ಷಿಗಳನ್ನ ಯಾಮಾರಿಸಿದ ಹಣ ಇದೆ. ಇದನ್ನ ತಗೊಂಡೋಗಿ ಸಿಟಿಯಲ್ಲಿ ಒಂದು ದೊಡ್ಡ ಹೋಟೆಲಲ್ಲಿ ಚಿಕನ್ ಬಿರಿಯಾನಿನ ತಿಂದು ಬನ್ನಿ. ಚಿಚುಕಾಗೆ ಹಣದ ಪೆಟ್ಟಿಗೆನ ನೀರಲ್ಲಿ ಬಿಸಾಕಿದ ತಕ್ಷಣ ಒಳಗಡೆ ಇದ್ದ ಕುಹುಬಾತು ತಕ್ಷಣ ಬಂದು ಆ ಪೆಟ್ಟಿಗೆನ ಅಲ್ಲಿದ್ದ ದಡಕ್ಕೆ ತಗೊಂಡ್ ಬಂದ್ಲು. ಆವಾಗ ಚಿಚುಕಾಗೆ ಭಯದಲ್ಲಿ ಆ ನೀರಿನಲ್ಲಿ ಬಿದ್ದೋದ್ಲು. ಆಮೇಲೆ ಮುಸ್ಲೆ ಅಂತ ಹೆದರ್ಕೊಂಡು ಹೇಗೋ ಅವಳು ಈಜೊಡ್ಕೊಂಡು ದಡಕ್ಕೆ ಬಂದು ಸೇರಿದ್ಲು. ಅವಳ ಪರಿಸ್ಥಿತಿಯನ್ನ ನೋಡಿ ಎಲ್ಲರೂ ಜೋರಾಗಿ ನಗಾಡ್ತಾ ಇದ್ರು. ನೋಡು ಚಿಚ್ಚು, ಇದು ಮೊಸಳೆಯಲ್ಲ, ಸಾಧಾರಣವಾದ ಒಂದು ಗೊಂಬೆ. ನಿನ್ನ ಕಳ್ಳ ಬುದ್ಧಿ ಹೊರಗೆ ಬೀಳುವುದಕ್ಕೋಸ್ಕರ ಬುಜ್ಜಿ ಬನ್ನು ಇಬ್ರು ಸೇರ್ಕೊಂಡು ಮಾಡಿರುವ ಒಂದು ಸಣ್ಣ ನಾಟಕ. ಚಿಚುಕಾಗೆ ಆ ಮರದ ಆಕಾರವನ್ನ ನೋಡಿ, ಇವಾಗ ಏಳು ಚಿಚ್ಚು, ನನ್ನ ಅಂಗಡಿಯಿಂದ ಬಿಸ್ಕೆಟು ಕಳ್ಳತನ ಮಾಡಿದ್ದಕ್ಕೂ ಕುಹುವಿನ ಜಾಗವನ್ನು ಆಕ್ರಮ ಮಾಡಿದ್ದಕ್ಕೆ ನಿಂಗೆ ಯಾವ ಶಿಕ್ಷೆ ಕೊಡಬೇಕು? ಅಯ್ಯಯ್ಯೋ, ನನ್ನನ್ನು ಕ್ಷಮಿಸಿ. ನಾನು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಏನೋ ಬುದ್ಧಿ ಕೆಟ್ಟು ಹೋಗಿ ಈ ರೀತಿ ಕೆಲಸ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ. ನಿನ್ನ ದುರಾಸೆಯಿಂದ ನನ್ನ ನದಿಯನ್ನು ನೀನು ಹಾಳು ಮಾಡಿದೀಯ. ಅದರಿಂದ ಇನ್ನು 1 ವಾರಗಳ ಕಾಲ ಈ ನದಿಗೆ ಬಂದು ಪ್ರತಿದಿನ ಇಲ್ಲಿ ಏನಾದ್ರೂ ಕಸಗಳಿದ್ರೆ ಅದನ್ನು ನೀನು ಶುದ್ಧಗೊಳಿಸಲೇಬೇಕು. ನೀನು ಮಾಡಿದ ತಪ್ಪಿಗೆ ನಿನಗೆ ಸರಿಯಾದ ಶಿಕ್ಷೆ ಇದು. ಹೌದು ಆಂಟಿ, ನನ್ನ ಹೊಟ್ಟೆಗೆ ಅನ್ಯಾಯ ಮಾಡಿದ್ರಲ್ವಾ, ಈ ಫ್ಲೋಟಿಂಗ್ ಬಫೆ ಅಂತ ಯಾಮರ್ಸಿದ್ರಲ್ವಾ, ಅದರಿಂದ ಈ ಹಾಳಾದ ಬಿಸ್ಕೆಟು ರಸ್ಕ್ನ ಅವರೇ ತಿನ್ಬೇಕು. ಎಲ್ರೂ ಬನ್ನು ಹೇಳಿದನ್ನ ಕೇಳಿ ಜೋರಾಗಿ ನಗಾಡಿದ್ರು. ಚಿಚುಕಾಗೆ ಮರದಲ್ಲಿ ಮಾಡಿದ ಮುಸ್ಲಿನ ನೋಡಿ ತುಂಬಾನು ನಾಚಿಕೆ ಪಡ್ತಾ ಇದ್ಲು. ಆ ದಿನ ಸಂಜೆ ಸಮಯ ಅವಳು ಎಲ್ಲರಿಗೂ ಕೊಡ್ಬೇಕಾಗಿರೋ ಹಣನ ವಾಪಸ್ ಕೊಟ್ಲು. ಕುಹುಬಾತು ಆ ಕೊಳ ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ಲು. ತುನಿಗು ಬಚ್ಚಿ ಅವಳ ಮನೆಯಲ್ಲಿದ್ದ ಮರದಲ್ಲಿದ್ದ ಸೀಬೆಕಾಯಿಗಳನ್ನ ತಗೊಂಡ್ ಬಂದಿದ್ಲು. ಹಾಗೇನೆ ಚೋಟು ಅವಳ ಅಂಗಡಿಯಲ್ಲಿದ್ದ ಕೆಲವು ಆಹಾರ ವಸ್ತುಗಳನ್ನ ತಗೊಂಡ್ ಬಂದಿದ್ಲು. ಸಂಜೆ ಸಮಯ ಎಲ್ರು ಕೂಡ ಆ ಕೊಳದ ತೀರದಲ್ಲಿ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ಕೊಂಡು ನಗಾಡ್ತಾ ತಗೊಂಡ್ ಬಂದಿರೋ ಆಹಾರ ಪದಾರ್ಥಗಳನ್ನ ತಿಂದ್ಕೊಂಡು ತುಂಬಾನೇ ಸಂತೋಷವಾಗಿ ಇದ್ರು. ಹಾಗೆ ಎಲ್ರೂ ಆ ಬೇಸಿಗೆ ಕಾಲ ಇಡೀ ಆ ಕೊಳದ ತೀರದಲ್ಲಿ ಕೂತ್ಕೊಂಡು ಬಿಸಿಲು ಗೊತ್ತಿಲ್ಲದೆ ಸಂತೋಷವಾಗಿ ಬಾಳ್ತಾ ಇದ್ರು. ಆದ್ರೆ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳ ಕಷ್ಟಗಳನ್ನ ವ್ಯಾಪಾರವಾಗಿ ಬದಲಾಯಿಸ್ಕೊಂಡು ಹಣ ಸಂಪಾದನೆ ಮಾಡ್ಬೇಕು ಅಂತ ಚಿಚುಕಾಗೆಗೆ ಒಂದು ಒಳ್ಳೆ ಪಾಠನ ಅವರೆಲ್ಲರೂ ಸೇರಿಸಿ ಕಲ್ಸ್ಕೊಟ್ಟಿದ್ರು. ಪ್ರಕೃತಿ ಕೊಟ್ಟಿರುವ ಎಲ್ಲಾ ವಸ್ತುಗಳು ಕೂಡ ಎಲ್ಲರಿಗೂ ಸ್ವಂತ. ಅದು ನನಗೆ ಸ್ವಂತ ಅಂತ ಯಾರು ಹೇಳಲೇಬಾರ್ದು. ಎಲ್ರೂ ಈ ಪ್ರಕೃತಿಯಲ್ಲಿ ಸಮಾನನೇ. ಎಲ್ರೂ ಯಾವಾಗ್ಲೂ ತುಂಬಾ ಸಂತೋಷವಾಗಿ ಇರ್ಬೇಕು. ಪಕ್ಷಿಗಳ ಗ್ರಾಮದಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಪಕ್ಷಿಗಳಿಗೆ ಯಾರಿಗೂ ಕೂಡ ಊಟ ಮಾಡಕ್ಕೆ ಅನಿಸ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಬಿಸಿ ಬಿಸಿ ಊಟ ಮಾಡೋದ್ರಲ್ಲಿ ಯಾರಿಗೂ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಒಂದಿನ ಸಂಜೆ ಸಮಯ ತುನಿಗುಬ್ಬಚ್ಚಿ, ಚೋಟಿಗಿಳಿ, ಲೂಸಿ ಪಾರಿವಾಳ, ಕುಹುಬಾತು ಹಾಗೂ ಮಹಿಹದ್ದು ಎಲ್ರು ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಟುನಿ, ಹಗಲು ಸಮಯ ಬಿಸಿಲು ಜಾಸ್ತಿ ಇರೋದ್ರಿಂದ ನನ್ನಿಂದ ಊಟ ಮಾಡಕ್ ಕೂಡ ಆಗ್ತಾನೆ ಇಲ್ಲ. ಮಾಡೋ ಅಡಿಗೆ ಎಲ್ಲಾನು ತುಂಬಾ ವೇಸ್ಟ್ ಆಗ್ತಾ ಇದೆ ಗೊತ್ತಾ? ಹೌದು, ನನ್ನ ಅಂಗಡಿಯಲ್ಲಿ ಕೂತ್ಕೊಂಡು ನಾನು ವ್ಯಾಪಾರ ಮಾಡಕ್ಕೇನೆ ಕಷ್ಟಪಡ್ತಾ ಇದ್ದೀನಿ. ಇದ್ರಲ್ಲಿ ಎಲ್ಲಿಂದ ಅಡಿಗೆ ಮಾಡೋದು, ಊಟ ಮಾಡೋದು ಕಷ್ಟನೇ. ನೀವೇ ಹೀಗೆ ಹೇಳಿದ್ರೆ ಹೇಗೆ? ನಾನ್ ಪಡೋ ಕಷ್ಟನ ಯಾರು ಕೇಳಲ್ವಾ? ನದಿ ನೀರು ಯಾವಾಗ್ಲೂ ಕುದಿತಾ ಇದೆ, ಬಿಸಿ ಬಿಸಿ ಆಗಿದೆ. ಅದ್ರಲ್ಲಿ ಇಳಿದು ನನ್ನಿಂದ ಈಜೊಡಿಯಕ್ಕೆ ಆಗ್ತಾ ಇಲ್ಲ ಗೊತ್ತಾ? ಹಾಗಂತ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಅಲ್ಲಿ ಬನ್ನು ಹಾಗೂ ಬುಜ್ಜಿ ಬಂದ್ರು. ಏನಂಟಿ, ನದಿಯಲ್ಲಿ ಈಜೊಡಿಯಕ್ಕಾಗ್ತಾ ಇಲ್ಲ ಅಂತ ನೀವು ಕಷ್ಟಪಡ್ತಾ ಇದ್ರೆ, ನಮ್ಮಮ್ಮ ಏನೋ ಹಗಲಲ್ಲಿ ಅಡಿಗೆ ಮಾಡಿದ್ರೆ ಎಲ್ಲ ವೇಸ್ಟ್ ಆಗೋಗ್ತಾ ಇದೆ ಅಂತ ಅಡಿಗೆನೆ ಮಾಡ್ತಾ ಇಲ್ಲ. ಆದ್ರಿಂದ ನನಗೂ ಕೂಡ ಫುಡ್ ಕಟ್ಟೋ. ರಾತ್ರಿಯಲ್ಲಿ ಮಲಗಿದ್ರೆ ನಿದ್ರೇನೂ ಬರ್ತಾ ಇಲ್ಲ. ನನಗೆ ಹಸ್ವಾಗ್ತಾ ಇದೆ. ಇವಾಗ ಯಾರಾದ್ರೂ ಏನಾದ್ರೂ ಕೊಟ್ರೆ ನಾನು ತಿಂದ್ಬಿಟ್ಟು ಸುಮ್ಮನೆ ಇರ್ತೀನಿ. ಅಯ್ಯೋ ಬನ್ನು, ಸಾಕ್ ನಿಲ್ಸು. ನಿಮ್ಮೆಲ್ಲರ ಕಷ್ಟನೂ ನನಗೆ ಅರ್ಥ ಆಗ್ತಾ ಇದೆ. ನನ್ನ ಹತ್ರ ಒಂದು ಯೋಚನೆ ಇದೆ. ಹಗಲಿನ ಸಮಯ ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಯಾರು ಊಟ ಮಾಡೋಕೆ ಕಷ್ಟಪಡ್ತಾ ಇದ್ದೀರಾ. ಆದರೆ ರಾತ್ರಿ ಸಮಯ ಬಿಸಿಲು ಇರಲ್ಲ ತಾನೆ? ನಾವ್ಯಾಕೆ ಆ ಚಂದ್ರನ ಬೆಳಕಿನಲ್ಲಿ ಕೂತ್ಕೊಂಡು ಊಟ ಮಾಡಬಾರ್ದು? ವಾವ್, ಈ ಐಡಿಯಾ ತುಂಬಾನೇ ಚೆನ್ನಾಗಿದೆ ಮಹಿ. ಆದ್ರೆ ಪ್ರತಿದಿನ ಈ ರೀತಿ ಅಡಿಗೆ ಮಾಡಿ ತಗೊಂಡ್ ಬರೋದು ಯಾರು? ಅಮ್ಮ, ಎಲ್ರೂ ಮಾಡೋಣ ಅಮ್ಮ. ಹೇಗೂ ಎಲ್ರೂ ಅವ್ರವ್ರ ಮನೆಯಿಂದ ಒಂದೊಂದು ಐಟಮ್ನ ಮಾಡಿ ತಗೊಂಡ್ ಬರ್ಬೇಕು. ಅದನ್ನ ಎಲ್ಲ ನಾವು ಇಲ್ಲೇ ಕೂತ್ಕೊಂಡು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡು ತಿನ್ಬೋದು. ದಿನ ವೆರೈಟಿ ಫುಡ್ ತಿಂದ ಹಾಗೇನೂ ಇರುತ್ತೆ. ಹಾಗೇನೆ ನಿಮ್ಮೆಲ್ರಿಗೂ ಎಲ್ಲ ಅಡಿಗೆನೂ ಮಾಡ್ಬೇಕು ಅನ್ವಾ ಕಷ್ಟನೇ ಇರಲ್ಲ ಅಲ್ವಾ? ಬುಜ್ಜಿ, ನಿಜವಾಗ್ಲೂ ನೀನು ತುಂಬಾನೇ ಬುದ್ಧಿವಂತೆ. ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಈ ರೀತಿ ಇದ್ರೆ ಎಲ್ಲರ ಮನೆಯಿಂದ ಎಲ್ಲಾನು ಬರುತ್ತೆ. ಎಲ್ಲಾನು ಈ ತಟ್ಟಲ್ಲಿ ಇಟ್ಕೊಂಡು ತಿನ್ಬೋದು.
ಹೊಟ್ಟೆ ತುಂಬಾ ತಿನ್ಬೋದು. ಆಹಾ, ನಿಜವಾಗ್ಲೂ ಬುಜ್ಜಿ ಕೊಟ್ಟಿರೋ ಐಡಿಯಾ ಸೂಪರ್ ಆಗಿದೆ. ಬನ್ನು, ಎಲ್ರೂ ತಗೊಂಡ್ ಬರೋದು ಎಲ್ರಿಗೋಸ್ಕರ. ನೀನೊಬ್ನೇ ಎಲ್ಲಾನು ತಿನ್ಬೇಕು ಅಂತ ಅಂದ್ಕೊಳ್ಬೇಡ. ಆಮೇಲೆ ಯಾರಿಗೂ ತಿನ್ನಕ್ಕೆ ಏನೂ ಇರಲ್ಲ ಕಣೋ. ಎಲ್ರೂ ಸೇರಿ ಪ್ಲಾನ್ ಹಾಕಿದ ವಿಷಯನ ಅವ್ರ ದಂಡೋರ ಹಾಕ್ಸಿದ್ರು. ಈ ವಿಷಯ ಚಿಚುಕಾಗಿಗೂ ಕೂಡ ತಿಳಿತು. ಫ್ರೀಯಾಗಿ ಫುಡ್ ಅಂದ ತಕ್ಷಣ ಅವಳು ತುಂಬಾನೇ ಸಂತೋಷಪಟ್ಲು. ಚಿಚುಕಾಗೆ ಅವಳ ಮನ್ಸಲ್ಲಿ, ಏನೋ ರಾತ್ರಿ ಊಟನ ಅಂದ್ರೆ ರಾತ್ರಿ ರಾತ್ರಿ ಇನ್ಮುಂದೆ ಫ್ರೀಯಾಗಿ ಊಟ ಸಿಗುತ್ತಾ? ಟೂನಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಚೋಟುನು ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಲೂಸಿ ಸ್ವೀಟ್ ಎಲ್ಲ ತಗೊಂಡ್ ಬರ್ತಾಳೆ. ಆದ್ರೆ ನಾನೇನಾದ್ರೂ ತಗೊಂಡ್ ಹೋಗ್ಬೇಕಲ್ವಾ? ಏನಾದ್ರೂ ಮಾಡೋಣ ಅಂದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ, ಸಾಮಗ್ರಿಗಳು ವೇಸ್ಟು. ಇದಕ್ಕೇನಾದ್ರೂ ಒಂದು ಯೋಚನೆ ಮಾಡ್ಲೇಬೇಕು. ಆವಾಗ್ಲೇ ಚಿಚುಕಾಗಿಯ ಮಗ ಚಿನ್ನುಕಾಗಿ ಒಳಗಡೆ ಬಂದ. ಅಮ್ಮ, ಇವತ್ತು ರಾತ್ರಿ ಭೋಜನಕ್ಕೆ ಏನ್ ಮಾಡ್ತಾ ಇದ್ಯಾ? ಗುಲಾಬ್ ಜಾಮೂನ್ ಬೇಕಾದ್ರೆ ಮಾಡ್ಕೊಂಡು ಹೋಗೋಣ. ಏನೋ ಗುಲಾಬ್ ಜಾಮೂನ? ಅದೇನ್ ಬೇಡ, ಖರ್ಚೇನು ಇಲ್ದೇ ಇರುವ ಇಂಟರ್ನ್ಯಾಷನಲ್ ಸೂಪ್ ಒಂದು ಮಾಡಿ ತಗೊಂಡೋಗ್ತೀನಿ. ಎಲ್ರೂ ಆಶ್ಚರ್ಯ ಪಡ್ಬೇಕು. ಖರ್ಚು ಇಲ್ದೆ ಇಂಟರ್ನ್ಯಾಷನಲ್ ಸೂಪಾ? ಅಮ್ಮ, ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಏನೂ ಇಲ್ಲ ಕಣೋ, ನಾನು ಪೈಪಲ್ಲಿ ನೀರಿಟ್ಕೊಂಡು ಬಂದು ಒಲೆ ಮೇಲಿಟ್ಟು ಚೆನ್ನಾಗಿ ಕುದಿಸಿ ಅದರಲ್ಲಿ ಸ್ವಲ್ಪ ಕಲರ್ಗೆ ಅರಿಶಿನ ಹುಡಿ ಹಾಕಿ ಆಮೇಲೆ 2 ಬೇವಿನ ಎಲೆಗಳನ್ನ ತಗೊಂಡ್ ಬಂದು ಹಾಕಿ, ಇದು ಇಮ್ಯುನಿಟಿ ಬೂಸ್ಟ್ ಮಾಡುವ ಸೂಪ್ ಅಂತ ಕೊಟ್ರೆ ಎಲ್ರೂ ಚೆನ್ನಾಗಿ ಕುಡಿತಾರೆ. ನನಗೆ ₹1 ಕೂಡ ಖರ್ಚಿಲ್ಲ. ಆದ್ರೆ ನಾನಂತೂ ಅವ್ರು ತಗೊಂಡ್ ಬಂದಿರೋದೆಲ್ಲಾನ ಚೆನ್ನಾಗಿ ತಿಂತೀನಿ. ಆವಾಗ ಚಿನ್ನುಕಾಗೆ, ಅಮ್ಮ, ಇದು ಅನ್ಯಾಯ ಅಲ್ವಾ? ನೀನು ಖರ್ಚೆ ಮಾಡದೆ ನಿನ್ನ ಜಿಪಣತನದಿಂದ ಈ ರೀತಿ ಸೂಪ್ ಮಾಡಿ ತಗೊಂಡೋಗಿ ಕೊಟ್ರೆ ಪಾಪ ಅವರಿಗೆಲ್ಲ ಕೋಪ ಬರಲ್ವಾ? ಅವರೆಲ್ಲರೂ ಕೂಡ ಕಷ್ಟಪಟ್ಟು ಅಡುಗೆ ಮಾಡಿ ತಗೊಂಡು ಬಂದಿರ್ತಾರೆ ಅಲ್ವಾ? ನೀನು ಸುಮ್ಮನೆರೋ, ಅಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಅವ್ರಿಗೆ ಬರಲ್ಲ. ನಾನು ಏನು ಕೊಟ್ಟರು ಚೆನ್ನಾಗಿ ಕುಡಿತಾರೆ. ಬಾ ಹೋಗೋಣ. ಹಾಗೆ ಆ ದಿನ ರಾತ್ರಿ 8 ಗಂಟೆ ಸಮಯ. ಆಕಾಶದಲ್ಲಿ ಚಂದಮಾಮ ಅಂದವಾಗಿ ಕಾಣಿಸ್ತಾ ಇದ್ದ. ಊರೆಲ್ಲ ಪ್ರಶಾಂತವಾಗಿತ್ತು. ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ದೀಪಗಳನ್ನ ಇಟ್ರು. ಪಕ್ಷಿಗಳು ಎಲ್ರೂ ಕೂಡ ಅವರವರ ಮನೆಯಲ್ಲಿ ಮಾಡಿದ ಆಹಾರನ ತಗೊಂಡು ಟಿಫನ್ ಬಾಕ್ಸ್ನ ಕಟ್ಕೊಂಡು ಆ ಜಾಗಕ್ಕೆ ಬಂದ್ರು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಪಾಯಸ ಮಾಡಿ ತಗೊಂಡ್ ಬಂದಿದ್ದೀನಿ. ಇದರಲ್ಲಿ ಸುಮಾರು ಗೋಡಂಬಿನೂ ಹಾಕಿದ್ದೀನಿ. ನೀವೆಲ್ಲರೂ ತಿನ್ನೋಡಿ, ಹೇಗೆ ಇದೆ ಅಂತ ಹೇಳಿ. ವಾವ್ ಆಂಟಿ, ಪಾಯಸನಾ? ಸೂಪರ್ ಆಂಟಿ. ಮತ್ತಿನ್ಯಾಕೆ ವೆಯ್ಟಿಂಗು? ನನಗೆ ಸ್ವಲ್ಪ ಉಯ್ದು ಕೊಡ್ಬೋದಲ್ವಾ? ಬನ್ನು, ಅದಕ್ಕೆ ಎಲ್ರೂ ಬರ್ಬೇಕಲ್ವೇನೋ? ನಾನಿವತ್ತು ಚೀಸ್ ಹಾಕಿ ದೋಸೆ ಮಾಡಿ ತಗೊಂಡ್ ಬಂದಿದ್ದೀನಿ. ನಾನು ನನ್ನ ಅಂಗಡಿಯಲ್ಲಿರುವ ಸ್ವೀಟ್ ಕಾರ್ನ್ನ ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲಾನು ಹಾಕಿ ತಗೊಂಡ್ ಬಂದಿದ್ದೀನಿ. ಇವಾಗ ತಿಂದ್ರೆ ಬಾಯಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ತಾವರೆ ಹೂಗಳನ್ನ ಬಜ್ಜಿ ತರ ಮಾಡಿ ಹುರಿದು ತಗೊಂಡ್ ಬಂದಿದ್ದೀನಿ. ಕ್ರಿಸ್ಪಿಯಾಗಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವಾವ್, ಇವತ್ತು ರೆಸ್ಟೋರೆಂಟಲ್ಲೂ ಕೂಡ ಈ ರೀತಿ ಆಹಾರ ಎಲ್ಲೂ ಸಿಗಲ್ಲ. ಏನೇ ಇದ್ರೂ ಇವತ್ತು ಬನ್ನುಗೆ ನಿಜವಾಗ್ಲೂ ಹಬ್ಬದೂಟನೇ. ಅದನ್ ಕೇಳಿ ಬನ್ನು ಕೂಡ ತುಂಬಾ ಖುಷಿಯಾಗಿ, ಅಮ್ಮ, ಎಲ್ರೂ ಮಾತಾಡ್ತಾ ಇದ್ದೀರಾ, ಆಕ್ಷನಲ್ಲಿ ಯಾವಾಗ ಇಳಿತೀರಾ? ಇಷ್ಟ ಆಹಾರನ ಮುಂದೆ ಇಟ್ಕೊಂಡು ಕೊಡದೇ ಇರೋದು ಅನ್ಯಾಯ ಅಲ್ವಾ? ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಆವಾಗ್ಲೇ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಂದು ದೊಡ್ಡ ಪಾತ್ರೆಯನ್ನ ತಗೊಂಡು ಚಿಚುಕಾಗೆ ಅಲ್ಲಿಗೆ ಬರ್ತಾ ಇದ್ಲು. ಪಾಪ ಚಿನ್ನುಕಾಗೆ ಮಾತ್ರ ಯಾಕೋ ಒಂದ್ ಬೇಜಾರಿಂದ ಸಂಕೋಚದಿಂದ ಅವಳ ಹಿಂದೆನೆ ಬರ್ತಾ ಇದ್ದ. ಹಾಯ್ ಎವ್ರಿಬಡಿ, ಎಲ್ರೂ ಬಂದ್ಬಿಟ್ರಾ? ನನಗೋಸ್ಕರ ವೇಟಿಂಗಾ? ನಾನು ನಿಮ್ಮೆಲ್ಲರಿಗೋಸ್ಕರ ಒಂದು ಇಂಟರ್ನ್ಯಾಷನಲ್ ಸೂಪ್ ತಗೊಂಡ್ ಬಂದಿದ್ದೀನಿ ಗೊತ್ತಾ? ಹೌದಾ? ಇಷ್ಟು ದೊಡ್ಡ ಬೌಲಲ್ಲಿ ಏನ್ ಹಾಗೆ ತಗೊಂಡ್ ಬಂದಿದೀಯಾ ಚಿಚ್ಚಿ ನೀನು? ಅದು ನಿನಗೆ ಗೊತ್ತಿಲ್ಲ ಚೋಟು, ಅದು ಇಂಟರ್ನ್ಯಾಷನಲ್ ಲೆವೆಲ್ಲು ಸೂಪು. ಡಯಟ್ ಮಾಡೋರಿಗೆ ಆ ಸೂಪು ತುಂಬಾನೇ ಚೆನ್ನಾಗಿರುತ್ತೆ. ಹೆಲ್ತ್ಗೆ ಇಮ್ಯುನಿಟಿ ಬೂಸ್ಟರ್ ಕೂಡ. ಆದ್ರೆ ಏನು ಬೆಲೆ ಜಾಸ್ತಿ. ಅದಕ್ಕೆ ನಿಮ್ಮೆಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ನೀವು ತಗೊಂಡ್ ಬಂದಿರೋ ಆಹಾರನ ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಳ್ತೀನಿ. ಆಂಟಿ, ಏನ್ ಇಮ್ಯುನಿಟಿ ಬೂಸ್ಟರ ಏನೋ, ಏನಿದ್ರು ಕೂಡ ನನಗೆ ಬೇಕೋ, ಬೇಗ ಒಂದು ಬೌಲಲ್ಲಿ ಉಯ್ದುಕೊಡಿ. ನನಗೆ ನಿಜವಾಗ್ಲೂ ತುಂಬಾನೇ ಹಸುವಾಗ್ತಾ ಇದೆ ಆಂಟಿ. ಎಲ್ರೂ ಅವರವರ ಪ್ಲೇಟ್ನ ಇಟ್ಕೊಂಡು ಸಂತೋಷವಾಗಿ ಕಾಯ್ತಾ ಇದ್ರು. ದೊಡ್ಡವರು ಎಲ್ರೂ ಕೂಡ ಅವ್ರು ಮಾಡಿ ತಗೊಂಡ್ ಬಂದ ಆಹಾರನ ಓಪನ್ ಮಾಡಿದ್ರು. ಎಲ್ಲರೂ ತುಂಬಾ ಚೆನ್ನಾಗಿರುವ ಐಟಮ್ಸ್ನ ಮಾಡಿ ತಗೊಂಡ್ ಬಂದಿದ್ರು. ಆದ್ರೆ ಚಿಚುಕಾಗೆ ತಗೊಂಡ್ ಬಂದ ಪಾತ್ರೆ ಮುಚ್ಚಳ ಓಪನ್ ಮಾಡಿದಾಗ ಅದರಲ್ಲಿ ಅರಿಶಿನ ನೀರ್ ಮಾತ್ರ ಇತ್ತು. ಅದನ್ನ ನೋಡಿ ಎಲ್ರೂ ತುಂಬಾನು ಆಶ್ಚರ್ಯಪಟ್ರು. ಆಂಟಿ, ಏನಿದು ಸೂಪ್ ಅಂತ ಹೇಳಿದ್ರಿ? ಇದ್ರಲ್ಲಿ ಏನೂ ಇಲ್ಲ, ಬರೀ ಅರಿಶಿನ ಹಾಕಿರುವ ನೀರು, ಅದ್ರ ಮೇಲೆ ಒಂದು ಬೇವಿನ ಎಲೆ ಬೇರೆ ಇದೆ. ಏನು ಬೇವಿನ ಎಲೆನಾ? ಏನ್ ಚಿಚು ಇದು? ಸೂಪ್ ಅಂತ ಹೇಳಿ ಬರೀ ಅರಿಶಿನ ನೀರನ್ನ ತಗೊಂಡ್ ಬಂದು ಯಾಕಿಟ್ಟಿದ್ಯಾ ಇಲ್ಲಿ? ಆವಾಗ ಚಿಚುಕಾಗೆ, ಅಯ್ಯೋ, ಯಾರಿಗೂ ಈ ಇಂಟರ್ನ್ಯಾಷನಲ್ ಸೂಪ್ ಬಗ್ಗೆ ಗೊತ್ತಿಲ್ಲ. ಸಿಟಿಯಲ್ಲಿ ಇದೇ ರೀತಿ ಸೂಪ್ ಕುಡಿಯೋದು. ಮತ್ತೆ ಅದು ಬೇವಿನ ಎಲೆ ಅಲ್ಲ, ಅದು ಬಿಸಿಲಿಂದ ತಗೊಂಡ್ ಬಂದ ಒಂದು ಹರ್ಬಲ್ ಪ್ರಾಡಕ್ಟ್. ಅದು ನಿಮ್ಗೆ ಗೊತ್ತಿಲ್ಲ. ಬನ್ನು ತಕ್ಷಣ ಒಂದು ಬೌಲ್ ಸೂಪನ್ನ ತಗೊಂಡು ಕುಡಿಯಕ್ಕೆ ಶುರು ಮಾಡ್ದ. ಅವನು ಕುಡಿದ ತಕ್ಷಣ ಅವನ ಮುಖನೇ ಬಾಡಿ ಹೋಯ್ತು. ಬಾಯೆಲ್ಲ ತುಂಬಾ ಕಹಿ ಕಹಿ ಆಗ್ತಾ ಇತ್ತು. ಅಯ್ಯೋ ಅಮ್ಮ, ನಾನು ಹೇಳಿದೆ ಅಲ್ವಾ, ಇದು ಸೂಪ್ ಅಲ್ಲಮ್ಮ, ಇದು ಬರೀ ಅರಿಶಿಣದ ನೀರು.
ಇದರಲ್ಲಿ ಬೇವಿನ ಎಲೆದು ಕಹಿ ಬೇರೆ ಇದೆ. ಆಂಟಿ, ಸೂಪ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಈ ರೀತಿ ಬರೀ ಕಷಾಯ ತಗೊಂಡ್ ಬಂದ್ ಕೊಟ್ಟಿದ್ದೀರಾ? ಆವಾಗ ಬುಜ್ಜಿ ಕೂಡ ಅದನ್ನ ಕುಡಿದು ನೋಡಿ, ಹೌದಮ್ಮ, ಇದು ಬಿಸಿಲಿಂದ ತಗೊಂಡ್ ಬಂದ ಹರ್ಬಲ್ ಅಲ್ಲಮ್ಮ, ನಮ್ಮ ಮನೆ ಹಿಂದ್ಗಡೆ ಇರುವ ಬೇವಿನ ಮರದಲ್ಲಿರುವ ಎಲೆನೆ. ಚಿಚ್ಚು ಆಂಟಿ, ನೀವು ಈ ರೀತಿ ನಮ್ಮೆಲ್ಲರನ್ನ ಮೋಸ ಮಾಡಬಾರ್ದಾಗಿತ್ತು ಆಂಟಿ. ಅಯ್ಯೋ ನಿನ್ನ, ಯಾಕೆ ಚಿಚೋ ಈ ರೀತಿ ಇದ್ರಲ್ಲೂ ಕೂಡ ನಿನ್ ಜಿಪುಣತನ ತೋರಿಸ್ತಾ ಇದೀಯಾ? ನಾವೆಲ್ಲರೂ ಕಷ್ಟಪಟ್ಟು ಅಡಿಗೆ ಮಾಡಿ ತಗೊಂಡ್ ಬಂದಿಲ್ವಾ? ಹಾಗಿರುವಾಗ ನೀನು ಕೂಡ ಏನಾದರೂ ಒಂದು ಐಟಮ್ ಮಾಡಿ ತಗೊಂಡ್ ಬರ್ಬೋದಾಗಿತ್ತಲ್ವಾ? ನಾನು ಮೊದಲೇ ಹೇಳಿದೆ ಆಂಟಿ, ಈ ರೀತಿ ಮಾಡೋದು ಬೇಡ ಅಂತ. ನಮ್ಮ ಅಮ್ಮನೇ ನಮ್ಮ ಮಾತು ಕೇಳಿಲ್ಲ. ಚಿಚೋ, ಎಲ್ಲರೂ ಸಂತೋಷವಾಗಿ ಇರಬೇಕು ಅಂತ ಅಂದ್ಕೊಳ್ವಾಗ ನೀನು ಈ ರೀತಿ ಎಲ್ರಿಗೆ ಮೋಸ ಮಾಡಿ ಚೆನ್ನಾಗಿ ತಿನ್ಬೇಕು ಅಂತ ಬಂದಿದೀಯಾ? ಇಲ್ಲ ಇಲ್ಲ, ನಿನಗೆ ಇವತ್ತು ಯಾರು ಯಾವುದೇ ಆಹಾರನೋ ಕೊಡಂಗಿಲ್ಲ. ಚಿಚ್ಚು ಅವಳ ಪ್ಲೇಟಲ್ಲಿರುವ ಆಹಾರನ ಎಲ್ರು ಕಿತ್ಕೊಳ್ತಾರೋ ಏನೋ ಅಂತ ಅದನ್ನ ಬೇಗ ತಿನ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಆವಾಗ ಬುಜ್ಜಿಗೂ ಬಚ್ಚಿ, ಸ್ವಲ್ಪ ಇರಿ ಅಜ್ಜಿ, ಪಾಪ ಬಂದವ್ರಿಗೆ ಊಟ ಕೊಡದೆ ಕಳಿಸ್ಬಾರ್ದಾಗಿತ್ತು. ನಾನು ಒಂದು ಸ್ಪೆಷಲ್ ಐಟಮ್ ತಗೊಂಡ್ ಬರ್ತೀನಿ, ಅದನ್ನ ಚಿಚ್ಚು ಆಂಟಿಗೆ ಕೊಡೋಣ. ಬಾನು ಹತ್ರ ಒಂದು ಹಸಿಮೆಣಸಿನಕಾಯಿ ಇತ್ತು, ಬುಜ್ಜಿ ಹತ್ರ ಒಂದು ಗುಲಾಬ್ ಜಾಮೂನ್ ಇತ್ತು. ಆವಾಗ ಬುಜ್ಜಿ ಆ ಮೆಣಸಿನಕಾಯಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ ಗುಲಾಬ್ ಜಾಮೂನ್ ಒಳಗಡೆ ಅದನ್ನ ಫಿಲ್ ಮಾಡಿದ್ಲು. ಆಮೇಲೆ ಏನು ಗೊತ್ತಿಲ್ಲದೆ ಇರೋ ತರ ಅದನ್ನ ರೌಂಡ್ ಮಾಡಿ ಇಟ್ಬಿಟ್ಲು. ಆ ಸ್ವೀಟನ್ನ ತಗೊಂಡು ಬುಜ್ಜಿ ಹಾಗೂ ಬನ್ನು ಇಬ್ರು ಚಿಚ್ಚು ಹತ್ರ ಹೋದ್ರು. ಆಂಟಿ, ನೀವು ನಮ್ಮನ್ನ ಮೋಸ ಮಾಡಿರ್ಬೋದು, ಆದ್ರೆ ಅದಕ್ಕೋಸ್ಕರ ನೀವು ಹಸುವಿಂದ ಇರೋದನ್ನ ನಮ್ಮಿಂದ ನೋಡಕ್ಕಾಗಲ್ಲ. ಅದಕ್ಕೆ ಈ ರೆಡ್ ವೆಲ್ವೆಟ್ ಲಡ್ಡುನ ತಗೊಂಡ್ ಬಂದಿದ್ದೀನಿ. ಇದು ಕೂಡ ಇಟಾಲಿಯನ್ ಸ್ಪೆಷಲ್ಲೇ. ನಿಮಗೋಸ್ಕರ ನಾನು ಬನ್ನು ಮಾಡಿದ್ದು. ತಗೊಳ್ಳಿ, ಇದನ್ನ ತಿನ್ನೋಡಿ. ಆ ಇಟಾಲಿಯನ್ ಲಡ್ಡು ನೋಡಿದಾಗ ಚಿಚಿಗೆ ತುಂಬಾ ಆಸೆ ಆಯ್ತು. ವಾವ್ ಬುಜ್ಜಿ, ನಿನಗೆ ಎಷ್ಟು ಒಳ್ಳೆ ಮನ್ಸು, ನೀನು ಒಳ್ಳೆ ಹುಡುಗಿ. ಚೋಟೋ, ಟೋನಿ, ನೋಡಿ ಮಕ್ಕಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ. ಅವರ ನೋಡಿ ಕಲ್ತ್ಕೊಳ್ಳಿ. ಮಕ್ಕಳು ಯಾಕೆ ಕೊಟ್ರು ಅಂತ ಕೂಡ ಗೊತ್ತಿಲ್ಲದೆ ಚಿಚುಕಾಗೆ ಆ ಸ್ವೀಟನ್ನು ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದನ್ನ ಬಾಯಲ್ಲಿ ಹಾಕಿ ಚೆನ್ನಾಗಿ ತಿಂದು ನುಂಗ್ಬಿಟ್ಲು. 1 ನಿಮಿಷ ಏನು ಗೊತ್ತಾಗ್ಲಿಲ್ಲ, 2ನೇ ನಿಮಿಷನೂ ಏನೂ ಗೊತ್ತಾಗ್ಲಿಲ್ಲ. ಆದ್ರೆ 3ನೇ ನಿಮಿಷ ಅವಳಿಗೆ ಗಂಟ್ಲಿಂದ ಹೊಟ್ಟೆ ತನಕ ಉರಿಯಕ್ಕೆ ಶುರುವಾಯ್ತು. ಅವಳು ಜೋರಾಗಿ ಕಿಚ್ಚಾಡಿದ್ಲು. ಖಾರ ಖಾರ, ಅಯ್ಯಯ್ಯೋ, ನನ್ನ ಗಂಟ್ಲು, ನನ್ನ ನಾಲ್ಗೆ, ನನ್ನ ಬಾಯಿ ಎಲ್ಲ ಉರಿತಾ ಇದೆ. ಯಾರಾದರೂ ಕುಡಿಯಕ್ಕೆ ಸ್ವಲ್ಪ ನೀರು ಕೊಡಿಯಪ್ಪ. ಚಿಚು ಆ ಖಾರ ತಡ್ಕೊಳಕ್ಕಾಗದೆ ಅಲ್ಲಿ ನೀರನ್ನು ಇಲ್ಲ ಅನ್ನೋದ್ರಿಂದ ಅವಳೇ ಮಾಡಿ ತಗೊಂಡ್ ಬಂದ ಆ ಇಂಟರ್ನ್ಯಾಷನಲ್ ಸೂಪನ್ನ ಕುಡಿದ್ಲು. ಅಯ್ಯೋ ಆಂಟಿ, 1 ನಿಮಿಷ ಇರಿ, ಅದು ಬಿಸಿ ನೀರ ಆಂಟಿ. ಈಗಾಗಲೇ ಖಾರದಲ್ಲಿ ನಾಲ್ಗೆ ಉರಿತಾ ಇತ್ತು. ಅದರಲ್ಲೂ ಆ ಬಿಸಿನೀರು ಕುಡಿದಾಗ ಆ ಖಾರ ಇನ್ನೂ ಹೆಚ್ಚಾಯ್ತು. ಅಯ್ಯೋ ದೇವ್ರೆ, ಈ ಸೂಪ್ ಏನು ಬಿಸಿ ಬಿಸಿಯಾಗಿದೆ, ನನ್ನ ಗಂಟ್ಲು ಉರಿತಾ ಇದೆ, ನನ್ನನ್ನು ಕಾಪಾಡಿ. ಹಾಗೆ ಚಿಚುಕಾಗಿ ದೂರದಲ್ಲಿದ್ದ ಆ ನದಿಯಲ್ಲಿ ಮುಳುಗಿದ್ಲು. ಅದರಲ್ಲಿರುವ ನೀರನ್ನ ಕುಡ್ಕೊಂಡು ಅದನ್ನ ಉಗ್ದು ಉಫು ಉಫು ಅಂತ ಅಂದ್ಕೊಂಡು ಖಾರನ ಸರಿ ಮಾಡ್ಕೊಳ್ತಾ ಇದ್ಲು. ಅದ ನೋಡಿ ಪಕ್ಷಿಗಳು ಎಲ್ರೂ ಜೋರಾಗಿ ನಗಾಡ್ತಿದ್ರು. ನೋಡಿದ್ರ ಆಂಟಿ, ನೀವು ತಗೊಂಡ್ ಬಂದಿರೋ ಸೂಪು ಇವಾಗ ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಅಲ್ವಾ? ಈ ನೀರನ್ನು ಕೊಟ್ಟು ನಮ್ಮನ್ನ ಮೋಸ ಮಾಡ್ಬೇಕು ಅಂತ ನೀವು ಅಂದ್ಕೊಂಡ್ರಿ, ಮೆನ್ಸ್ ಕೊಟ್ಟು ನಾವು ನಿಮ್ಮನ್ನ ಮೋಸ ಮಾಡಿ ಆಯ್ತು. ಹೌದು ಚಿಚ್ಚು, ಎಲ್ರೂ ಸೇರಿ ಸಂತೋಷವಾಗಿರೋಣ ಅಂತ ಅನ್ಕೊಂಡ್ರೆ ಮಧ್ಯದಲ್ಲಿ ನೀನ್ ಮೋಸ ಮಾಡಕ್ ಬರ್ತೀಯಾ? ನಿನಗೆಲ್ಲ ಎಲ್ಲಿ ಹೋದ್ರೂ ಸಂತೋಷನೇ ಸಿಗಲ್ಲ. ಚಿಚುಕಾಗೆ ನೀರಲ್ಲೇ ಕೂತ್ಕೊಂಡು ಎಲ್ಲರ ಹತ್ರನೂ, ನನ್ನನ್ನು ಕ್ಷಮಿಸ್ಬಿಡಿ, ಖರ್ಚು ಮಾಡೋಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ಹಣ ಖರ್ಚು ಮಾಡದೆ ಸೂಪ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಆ ರೀತಿ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇನ್ನು ಮುಂದೆ ಯಾವಾಗಲೂ ನಿಮ್ಮ ಯಾರನ್ನು ಕೂಡ ನಾನು ಮೋಸ ಮಾಡೋಕ್ಕೆ ಬರಲ್ಲ. ಹಾಗಂತ ಹೇಳಿ ತಲೆ ಬಗ್ಗಿ ಚಿಚುಕಾಗೆ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಇಂಥ ಎಲ್ರಿಗೂ ಮೋಸ ಮಾಡಬೇಕು ಅಂತ ಅಂದ್ಕೊಳ್ಳೋರಿಗೆ ಇಂಥ ಶಿಕ್ಷೆ ಕರೆಕ್ಟಾದ ಶಿಕ್ಷೆನೇ. ಸರಿ ಸರಿ ಬನ್ನಿ, ಎಲ್ಲರೂ ಇವಾಗ ಊಟ ಶುರು ಮಾಡೋಣವಾ? ಇವಾಗ ಶುರು ಮಾಡೋದ ಅಜ್ಜಿ? ನಾನು ಈಗಾಗಲೇ ದೋಸೆ ಲಡ್ಡು ಎಲ್ಲನೂ ತಿಂದು ಮುಗಿಸಿ ಆಯಿತು. ಇವಾಗ ನೀವೆಲ್ಲರೂ ಹಾಕಿ ತಿನ್ನಿ. ಸ್ವಲ್ಪ ಹೊತ್ತು ಬಿಟ್ಟರೆ ಆಮೇಲೆ ಎಲ್ಲನೂ ನಾನು ಒಬ್ಬನೇ ಖಾಲಿ ಮಾಡ್ತೀನಿ. ಅಯ್ಯೋ ನಿನ್ನ, ಸುಮ್ಮನಿರೋ ಸ್ವಲ್ಪ. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಆ ದಿನ ರಾತ್ರಿ ಬೆಳದಿಂಗಳ ಬೆಳಕಿನಲ್ಲಿ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡಿದ್ರು. ಎಲ್ರೂ ಕೂಡ ಅವ್ರ ಮನೆಯಿಂದ ತಗೊಂಡು ಬಂದ ಒಂದೊಂದು ಆಹಾರನೂ ಎಲ್ರಿಗೂ ಶೇರ್ ಮಾಡಿಕೊಂಡು ಸಂತೋಷವಾಗಿ ಹೊಟ್ಟೆ ತುಂಬ ತೃಪ್ತಿಯಾಗಿ ತಿಂದ್ರು. ಹಾಗೆ ಎಲ್ರೂ ಸಂತೋಷವಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅನ್ನುವ ಸಮಯದಲ್ಲಿ ಚಿಚುಕಾಗೆ ಅವ್ರೆಲ್ರಿಗೂ ಮೋಸ ಮಾಡಬೇಕು ಅಂತ ಅಂದ್ಕೊಂಡ್ಲು. ಆದ್ರೆ ಅವ್ರು ಯಾರು ಮೋಸ ಹೋಗದೆ ಚಿಚುಗೇನೆ ಮೋಸ ಮಾಡಿದ್ರು. ಕೊನೆಗೆ ಚಿಚುಕಾಗೆ ಆ ದಿನ ರಾತ್ರಿ ಇಡೀ ಹಸ್ವಿಂದಾನೇ ಮಲಗಿದ್ಲು.